ಕುಮಾರ್ ಅವರ ಜೀವನದಲ್ಲಿ ಸ್ವಲ್ಪ ಉಲ್ಟಾನೇ ಆಯಿತು. ಸಾಮಾನ್ಯವಾಗಿ ಜನರು ನಿವೃತ್ತಿಯ ಬಳಿಕ ಜೀವನ ಪೂರ್ತಿ ಯಾವುದರಿಂದ ತಪ್ಪಿಸ್ಕೊಂಡಿದ್ರೋ ಅಂತಹ ಕೆಲಸಗಳನ್ನ ಶುರು ಮಾಡ್ತಾರೆ. ಅಂದ್ರೆ ಬೆಳಗ್ಗೆ ಸಂಜೆ ವಾಕಿಂಗ್, ಗಿಡಗಳಿಗೆ ನೀರ್ ಹಾಕೋದು, ನೆರೆಹೊರೆಯವರ ಜೊತೆ ಸ್ನೇಹ ಬೆಳೆಸೋದು, ಹೀಗೆ. ಆದ್ರೆ ಗುರೂಜಿ ಜೀವನದಲ್ಲಿ ಇದು ವಿರುದ್ಧವಾಗಿತ್ತು. ಅವರ ಬಳಿ ಅವರ ಗೀತಾ ಜ್ಞಾನ ಬ್ಲಾಗ್ ಇತ್ತು. ಆ ಮೂಲಕ ಅವರು ಎಷ್ಟು ಸ್ನೇಹ ಸಂಪಾದಿಸಿದ್ರೋ ಗೊತ್ತಿಲ್ಲ. ಅವರ ಕಂಪ್ಯೂಟರ್ ಸ್ಕ್ರೀನ್ ನ ಚಿಕ್ಕ ಕಿಟಕಿಯಿಂದ ಅವರು ಇಡೀ ಜಗತ್ತನ್ನೇ ನೋಡ್ತಾ ಇದ್ರು. ತಮ್ಮ ಮಾತುಗಳನ್ನ ಹೇಳಬಹುದಿತ್ತು, ಇತರರ ಅಹವಾಲುಗಳನ್ನ ಕೇಳಬಹುದಿತ್ತು. ಎಲ್ರಿಗೂ ತಮಗ್ ತಿಳಿದಿರೋದನ್ನ ಹಂಚುವ ಮತ್ತು ಬೇರೆಯವರಿಂದ ಹೊಸದನ್ನ ಕಲಿಯುವ ಅವರ ಹಸಿವೆಗೆ ತಮಗೂ ವಯಸ್ಸಾಗ್ತಾ ಇದೆ ಅನ್ನೋದನ್ನೇ ಮರೆಸಿಬಿಟ್ಟಿತ್ತು. ದಿನೇ ದಿನೇ ಅವರು ವೃದ್ಧಾಪ್ಯಕ್ಕೆ ಜಾರ್ತಾ ಇದ್ದಾರೆ. ಜೀವನ ದಿನ ಕಳೆದಂತೆ ಕೈಯಿಂದ ಜಾರ್ತಾ ಇದೆ ಅನ್ನೋ ಅರಿವು ಅವರಿಗೆ ಇಲ್ಲದಂತಾಗಿತ್ತು. ಪ್ರತಿದಿನ ಅದೆಷ್ಟು ಜನ ಇಮೇಲ್ ಮುಖಾಂತರ ತಮ್ಮ ಜೀವನದ ಸಮಸ್ಯೆಗಳನ್ನ ಹೇಳ್ಕೊಂಡು ಪರಿಹಾರ ಸೂಚಿಸುವಂತೆ ಗುರೂಜಿಯಲ್ಲಿ ಕೇಳಿದಾರೋ, ಭೂಷಣ್ ಕುಮಾರ್ ಕೂಡ ಗೀತಾ ಜ್ಞಾನದ ಮೂಲಕ ಕತ್ತಲ ರೀತಿಯ ಸಂದರ್ಭದಲ್ಲೂ ಬೆಳಕಿನ ಕಿರಣ ಕಾಣಿಸುವಂತೆ ಜನರ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ ನೀಡ್ತಾ ಇದ್ರು. ಆದ್ರೆ ಕೆಲವೊಮ್ಮೆ ತಮ್ಮವರಿಗಿಂತ ದೂರದವರಿಗೆ ಪರಿಹಾರ ತಿಳಿಸಿ ಅರ್ಥ ಮಾಡಿಸೋದು ಸುಲಭವಾಗಿರುತ್ತೆ. ಯಾಕಂದ್ರೆ ತಮ್ಮವರು ಅಂತ ವಿಚಾರ ಬಂದಾಗ ಅವರ ಜೊತೆ ಸ್ವಯಂ ತಾವು ದುಃಖದಲ್ಲಿರ್ತಾರೆ. ಇಂಥ ಸಮಯದಲ್ಲಿ ತಮ್ಮವರ ಜೊತೆ ತಮಗೂ ಸಮಾಧಾನ ಮಾಡಿಕೊಳ್ಳೋ ಅವಶ್ಯಕತೆ ಇರತ್ತೆ. ಇದು ಅತ್ಯಂತ ಕಷ್ಟಕರ ವಿಷಯವೂ ಹೌದು. ಗುರೂಜಿ ಕೂಡ ನಿನ್ನೆ ರಾತ್ರಿಯಿಂದ ಇದೇ ರೀತಿಯ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕತ್ತಲ ಸಂಕಷ್ಟದಲ್ಲಿ ಮುಳುಗಿ ಏಳ್ತಾ ಇದ್ದ ತಮ್ಮ ಆಪ್ತ ಮಿತ್ರ ರವಿಕಾಂತ್ ಅವರನ್ನ ಹೇಗೆ ಬಚಾವ್ ಮಾಡೋದು ಅಂತಾನೆ ಅವರಿಗೆ ತಿಳಿಯದಾಗಿತ್ತು. ಹೀಗೆ ಅವರು ತಮ್ಮೆಲ್ಲ ಧೈರ್ಯ ಒಗ್ಗೂಡಿಸ್ಕೊಂಡು ಸ್ನೇಹಿತನಿಗೆ ಧೈರ್ಯ ಹೇಳೋದಕ್ ಮುಂದಾದ್ರು. ಕೆಲವೊಮ್ಮೆ ಬೇಡ ಅಂದ್ರೂ ಹಳೆಯ ನೆನಪುಗಳು ಒತ್ತಿಕೊಂಡು ಬರ್ತವೆ. ಅದರಲ್ಲಿ ಖುದ್ದು ಅವರು, ಅವರ ಪತ್ನಿ, ಸ್ನೇಹಿತ ರವಿಕಾಂತ್ ಮತ್ತು ಅವರ ಹೆಂಡತಿ ರಶ್ಮಿ ಅವರು ಕಳೆದ ರಾತ್ರಿಯಷ್ಟೇ ನಿಧನ ಹೊಂದಿದ್ರು. ಕನಸಲ್ಲೂ ರಶ್ಮಿ ಬಿಟ್ಟು ಹೋಗಲ್ಲ ಅಂತ ಇಡೀ ಮಿತ್ರ ಮಂಡಳಿ ಹಾಸ್ಯ ಮಾಡ್ತಾ ಇದ್ದ ತಮ್ಮ ಪ್ರಾಣ ಸ್ನೇಹಿತನನ್ನ ಹಿಂದೆ ಬಿಟ್ಟು ರಶ್ಮಿ ಹೊರಟು ಹೋಗಿದ್ರು. ರಶ್ಮಿ ಮತ್ತು ರವಿಕಾಂತ್ ಅವರ ಕಥೆ ನೆನಪು ಮಾಡಿಕೊಂಡಷ್ಟು ಗುರೂಜಿ ಹೆಚ್ಚು ಭಾವುಕರಾಗ್ತಿದ್ರು. ಈಗೊಂದು 40 ವರ್ಷದ ಹಿಂದಷ್ಟೇ ಹೊಸದಾಗಿ ಮದುವೆಯಾದ ಈ ಇಬ್ರು ಇದೇ ಏರಿಯಾದಲ್ಲಿ ಮನೆ ಬಾಡಿಗೆಗಾಗಿ ಬಂದಿದ್ರು. ಇಬ್ರು ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಿದ್ರು. ಕೆಲಸದಲ್ಲಿ ಮಗ್ನತೆ ಹಾಗೂ ಹೊಸಬರು ಅನ್ನೋ ಸಂಕೋಚದಿಂದಲೋ ಏನೋ ಹೆಚ್ಚು ಜನರಿಗೆ ಅವರ ಪರಿಚಯ ಇರಲಿಲ್ಲ. ಗುರೂಜಿಯ ಇಬ್ರು ಮಕ್ಕಳು ಆಗ ತುಂಬಾ ಸಣ್ಣವರಿದ್ರು. ಹಾಗಾಗಿ ಇವರಿಂದ ಮೊದಲು ರವಿಕಾಂತ್ ಪರಿಚಯ ಆ ಮಕ್ಕಳಿಗೆ ಆಗಿತ್ತು. ನಿಧಾನವಾಗಿ ಮಕ್ಕಳೊಂದಿಗಿನ ಈ ಪರಿಚಯ ತಂದೆ ತಾಯಿಯವರೆಗೆ ಬಂದಿತ್ತು ಮತ್ತು ಅವರ ನಡುವೆ ಒಳ್ಳೆ ಸ್ನೇಹ ಬೆಳೀತು. ಆ ದೇವರ ಆಟ ನಿಜಕ್ಕೂ ವಿಚಿತ್ರನೇ ಸರಿ. ಯಾವ ರವಿಕಾಂತ್ಗೆ ಮಕ್ಕಳು ಅಂದ್ರೆ ಎಲ್ಲಿಲ್ಲದ ಪ್ರೇಮ ಇತ್ತೋ ಅಂಥವನಿಗೆ ಮಕ್ಕಳ ಭಾಗ್ಯದಿಂದ ಅವನು ವಂಚಿತ ಮಾಡಿದ್ದ. ಗುರೂಜಿ ಹೆಂಡತಿ ಜೊತೆ ರಶ್ಮಿ ಅದೆಷ್ಟು ಡಾಕ್ಟರ್ಸ್ನ ನೋಡಿದ್ಲು, ಎಷ್ಟು ದೇವಸ್ಥಾನಗಳ ಮೇಲೆ ಹಣೆ ಒತ್ತಿದ್ಲು, ಎಷ್ಟು ದಿನ ಉಪವಾಸವಿದ್ದು ವ್ರತ ಮಾಡಿದ್ಲು. ಆದ್ರೆ ಮಕ್ಕಳು ಮಾತ್ರ ಆಗ್ಲೇ ಇಲ್ಲ. ರವಿಕಾಂತ್ ಮಾತ್ರ ಎಂದೂ ತನಗೆ ಮಕ್ಕಳಿಲ್ಲದ ಕೊರಗಿದೆ ಅಂತ ರಶ್ಮಿ ಮುಂದೆ ತೋರಿಸ್ಕೊಂಡಿರ್ಲಿಲ್ಲ. ಅದ್ರ ಬದಲು ಆತ ರಶ್ಮಿಯನ್ನ ನಾವು ಸತ್ಯ ಒಪ್ಕೊಂಡು ಮುಂದೆ ಸಾಗ್ಬೇಕು, ಒಂದು ಸಮಸ್ಯೆ ಕಾರಣದಿಂದ ಜೀವನದ ಇನ್ನಿತರ ಖುಷಿಯನ್ನ ನಾವು ಕಾಲಲ್ಲಿ ಒದಿಬಾರ್ದು ಅಂತ ಇದ್ದ. ಆದ್ರೆ ರಶ್ಮಿಗೆ ಮಾತ್ರ ತಾನು ಎಂದೂ ತಾಯಿ ಆಗಲಾರೆ ಅನ್ನೋ ಕೊರಗು ಇದ್ದೇ ಇತ್ತು. ಈ ಕಾರಣದಿಂದ ರಶ್ಮಿ ಸದಾ ತನ್ನ ಪ್ರೀತಿಯನ್ನ ಗುರೂಜಿ ಮಕ್ಕಳ ಮೇಲೆ ತೋರಿಸತೊಡಗಿದ್ಲು. ದಿನಗಳೆದಂತೆ ಎರಡು ಪರಿವಾರದ ನಡುವಿನ ಸ್ನೇಹ ಗಟ್ಟಿಯಾಯಿತು. ಸುಖ ದುಃಖ ಎಲ್ಲ ಸಂದರ್ಭದಲ್ಲೂ ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ನಿಂತರು. ರಶ್ಮಿ ಮತ್ತು ರವಿಕಾಂತ್ ನಡುವೆ ಒಂದು ರೀತಿಯ ಅಪೂರ್ವ ಪ್ರೇಮವಿತ್ತು. ಇಬ್ರು ಎಲ್ಲೇ ಹೋದ್ರೂ ಒಟ್ಟಿಗೆ ಹೋಗ್ತಿದ್ರು. ಅಷ್ಟ್ಯಾಕೆ ತರಕಾರಿ ತರೋದಕ್ಕೂ ಕೂಡ ಒಟ್ಟಿಗೆನೆ ಹೋಗ್ತಿದ್ರು.
ಅವರಿಬ್ಬರ ಇಷ್ಟ ಕಷ್ಟಗಳು ಆಶ್ಚರ್ಯ ಪಡುವಷ್ಟು ಒಂದೇ ಆಗಿದ್ವು. ಇಬ್ಬರ ಸ್ವಭಾವ ಕೂಡ ಒಂದೇ ಆಗಿತ್ತು. ಹೇಗೆ ಅಂದ್ರೆ ಇಬ್ಬರ ವ್ಯಕ್ತಿತ್ವವನ್ನ ಒಂದೇ ರಂಗಿನಲ್ಲಿ ಬರೆದಂತೆ. ಅವರಿಬ್ಬರ ಮನಸ್ಸು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇತ್ತು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಕಲ್ಪಿಸಿಕೊಳ್ಳೋದು ಅಸಾಧ್ಯವಾಗಿತ್ತು. ಅಂಥ ಸಂಬಂಧ ಇಂದು ಮುರಿದು ಬಿದ್ದಿತ್ತು. ಒಂಟಿಯಾಗಿದ್ದ ರವಿಕಾಂತ್ ಉಳಿದ ಜೀವನವನ್ನ ನೆನೆಸ್ಕೊಂಡ್ರೆ ಸಂಕಟ ಹುಟ್ಟಿಸ್ತಾ ಇತ್ತು. ತುಂಬಾ ಕಷ್ಟಪಟ್ಟು ರವಿಕಾಂತ್ಗೆ ಹೆಗಲು ಕೊಟ್ಟು ಅಂತಿಮ ಕ್ರಿಯೆ ಮುಗಿಸಾಯ್ತು. ರವಿಕಾಂತ್ ಸ್ಥಿತಿ ಹೇಗಿತ್ತು ಅಂದ್ರೆ ಅವರನ್ನ ನೋಡಿದ್ರೆ ಕಲ್ಲೇ ಕರಗ್ ಹೋಗ್ತಿತ್ತೇನೋ. ಅವನ ಅಳಲು ಕಣ್ಣೀರು ಕಂಡು ಸಾವಿನ ದೇವತೆ ಕಣ್ಣಲ್ಲೂ ನೀರು ತುಂಬಿರತ್ತೆ. ಬಹುಶಃ ತಮಾಷೆಗೆ ರಶ್ಮಿ ರವಿಕಾಂತ್ಗೆ ಹೇಳಿದ್ಲೇನೋ, ತನ್ನ ಅಂತ್ಯಕ್ರಿಯೆಯನ್ನ ಗಂಗೆಯ ತಟದಲ್ಲೇ ಮಾಡಬೇಕು, ತನ್ನ ಅಸ್ಥಿಯನ್ನ ಗಂಗಾ ಮಾತೆಗೆ ಅರ್ಪಿಸಬೇಕು ಅಂತ. ಅವಳ ಆ ಇಚ್ಛೆಯಂತೆ ಆಕೆಯನ್ನ ಹರಿದ್ವಾರಕ್ಕೆ ಕರೆದುಕೊಂಡು ಹೋಗೋ ಬಗ್ಗೆ ರವಿಕಾಂತ್ ಪುರೋಹಿತರಲ್ಲಿ ಮಾತನಾಡಿ ಹೊರಡುವ ವ್ಯವಸ್ಥೆ ಮಾಡೋದಕ್ಕೆ ಮುಂದಾದ್ರು. ಹರಿದ್ವಾರಕ್ಕೆ ಹೋಗೋ ದಾರಿಲಿ ರವಿಕಾಂತ್ ಪೂರ್ತಿ ಪ್ರಜ್ಞಾಹೀನನಾಗಿದ್ದ. ಆತನನ್ನ ಕಂಡ್ರೆ ಯಾವ ಥರ ಅನಿಸ್ತಾ ಇತ್ತು ಅಂದ್ರೆ ಅವನಿಗೆ ದುಃಖದಲ್ಲಿ ಹಾಗೆ ಮುಳುಗಿ ಹೋಗುವ ಮತ್ತೆ ಏಳುವ ಯಾವುದೇ ಶಕ್ತಿ ಹಾಗೂ ಇಚ್ಛೆ ಇಲ್ಲದೆ ಇರೋ ಥರ ಕಾಣಿಸ್ತಿತ್ತು. ರವಿಕಾಂತ್ಗೆ ಯಾವುದರ ಪರಿವೇನೂ ಇರಲಿಲ್ಲ. ಜನರೇ ಒತ್ತಾಯದಿಂದ ಅವನಿಂದ ಅಂತಿಮ ವಿಧಿಗಳನ್ನ ಮಾಡಿಸಿ ರಶ್ಮಿಗೆ ಅಂತಿಮ ನಮನ ಸಲ್ಲಿಸಿ ಅಗ್ನಿಸ್ಪರ್ಶ ಮಾಡಿಸಿದ್ರು. ಆದ್ರೆ ರವಿಕಾಂತ್ಗೆ ಇದರ ಅರಿವೇ ಇರಲಿಲ್ಲ. ಅವನ ದೃಷ್ಟಿಯಲ್ಲಿ ಇದ್ದಿದ್ದು ಬರೀ ಬೂದಿ, ಶೀತ ಮತ್ತು ನಿರ್ಜೀವತೆ ಮಾತ್ರ. ಇತ್ತ ಅಂತಿಮ ಸಂಸ್ಕಾರಕ್ಕೆ ಬಂದಿದ್ದ ಜನರಿಗೆಲ್ಲ ಗುರೂಜಿ ತಿಂಡಿ ವ್ಯವಸ್ಥೆ ಮಾಡಿದ್ರು. ಎಲ್ಲ ಅಲ್ಲಿ ಬ್ಯುಸಿ ಇದ್ದಾಗ ರವಿಕಾಂತ್ ಮಾತ್ರ ಒಂದು ಬೆಂಚ್ ಮೇಲೆ ಕೂತು ತನ್ನ ದುಃಖ ಅನ್ನೋ ಆಳವಾದ ಸಮುದ್ರದಲ್ಲಿ ನಿಧಾನವಾಗಿ ಮುಳುಗ್ತಾ ಇದ್ದ. ದೂರದಲ್ಲಿ ನಿಂತಿದ್ದ ಗುರೂಜಿ ಇದನ್ನೆಲ್ಲ ಗಮನಿಸ್ತಾ ಇದ್ರು. ಅವರು ರವಿಕಾಂತ್ನನ್ನ ಈ ದುಃಖದಿಂದ ಹೊರ ತರಲೇಬೇಕು ಅಂತ ನಿರ್ಧರಿಸಿದ್ರು. ಅವನಿಗೆ ಸತ್ಯ ಒಪ್ಪಿಕೊಳ್ಳುವ ಆತ್ಮಸ್ಥೈರ್ಯ ತುಂಬಬೇಕು. ಯಾಕಂದ್ರೆ ಈ ಕೆಲಸ ಈಗ ಮಾಡದಿದ್ರೆ ಇನ್ಯಾವತ್ತೂ ಮಾಡೋದಕ್ ಆಗೋದಿಲ್ಲ ಅನ್ನೋದು ಅವರ ಯೋಚನೆಗೆ ಬಂದಿತ್ತು. ರವಿಕಾಂತ್ ಹತ್ರ ಹೋಗಿ ಗುರೂಜಿ ನಿಧಾನವಾಗಿ ಅವನ ಹೆಗಲ್ ಮೇಲ್ ಕೈ ಹಾಕಿ ಉಚ್ಚ ಸ್ವರದಲ್ಲಿ ಭಗವದ್ಗೀತೆಯ ಈ ಶ್ಲೋಕ ಹೇಳೋದಕ್ ಶುರು ಮಾಡಿದ್ರು. ನೈನಂ ಛಿದ್ರಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೇಷಯತಿ ಮಾರುತ. ಈ ಶ್ಲೋಕದ ಅರ್ಥ ಏನು ಅಂತ ಗೊತ್ತಾ ರವಿಕಾಂತ್? ಅದೇನಂದ್ರೆ ಆತ್ಮವನ್ನ ಯಾವುದೇ ಉಪಕರಣದಿಂದ ಕತ್ತರಿಸೋಕೆ ಆಗಲ್ಲ, ಇಲ್ಲ ಬೆಂಕಿ ಅದನ್ನ ಸುಡೋದಕ್ ಸಾಧ್ಯ ಇಲ್ಲ, ಅಥವಾ ನೀರು ಈ ಆತ್ಮವನ್ನ ಒದ್ದೆ ಮಾಡೋದಿಲ್ಲ, ಇಲ್ಲ ಗಾಳಿ ಅದನ್ನ ಒಣಗಿಸೋದಕ್ಕಾಗೋದಿಲ್ಲ. ಆತ್ಮ ಎಂದೆಂದಿಗೂ ಅಮರ. ಈ ಶ್ಲೋಕ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿದೆ. ಇದೇ ಗೀತೆಯಲ್ಲೇ ಸ್ವಯಂ ಭಗವಾನ್ ಶ್ರೀಕೃಷ್ಣನ ಶ್ರೀಮುಖದಿಂದ ಅಮೃತದಂತೆ ಹರಿದಿದೆ ಮತ್ತು ಇದರ ಜ್ಞಾನ ಗಂಗೆಯಲ್ಲಿ ಮಿಂದೇಳುವವರು ಮೋಕ್ಷವನ್ನೇ ಪಡೆಯಬಹುದಾಗಿದೆ. ಅಂದು ನಡೆದಿದ್ದ ಯಾವ ಘಟನೆಗಳು ಮಾತಿನಿಂದ ಪ್ರಭಾವಿತನಾಗದಿದ್ದ ರವಿಕಾಂತ್ನನ್ನ ಗುರೂಜಿಯ ಈ ಒಂದು ಮಾತು ನೈಜ ಜಗತ್ತಿಗೆ ಎಳೆದುಕೊಂಡು ಬಂದಿತು. ನಂತರ ಗುರೂಜಿಯನ್ನೇ ಕೇಳ್ದ, ನೀವು ಹೇಳಿದ ಶ್ಲೋಕಕ್ಕೂ ಇಲ್ಲಿ ನಡೆದ ಘಟನೆಗೂ ಏನು ಸಂಬಂಧ ಅಂತ. ಯಾಕಂದ್ರೆ ನೀನು ನಿನ್ನ ಶರೀರ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನ ಮರೀತಾ ಇದೀಯ. ನಿನ್ನ ಪ್ರೀತಿಯ ಪತ್ನಿಯ ಶೋಕದ ಕಾರಣ ನೀನು ಒಂದು ಸತ್ಯವನ್ನ ಮರೀತಾ ಇದೀಯ. ಕೇವಲ ನಿನ್ನ ಪತ್ನಿಯ ಶರೀರ ಅಷ್ಟೇ ನಷ್ಟವಾಗಿದೆ, ಆದರೆ ಚಲನಶೀಲವಾಗಿರೋ ಆತ್ಮ ಅಲ್ಲ. ಯಾಕಂದ್ರೆ ಆತ್ಮಕ್ಕೆ ಸಾವು ಇಲ್ಲ, ವಯಸ್ಸೂ ಆಗೋದಿಲ್ಲ. ಅದು ಅಮರ. ಅಮರ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಯಾತ್ರೆ ಹೊರಡುತ್ತೆ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಸುತ್ತು ಹೊಡೆಯುತ್ತೆ. ಯಾರು ಜೀವನದ ಶಕ್ತಿ ಆಗಿದ್ದಾಳೋ ಆಕೆ ಈಗ್ಲೂ ಇನ್ನೂ ಇಲ್ಲೇ ಇದ್ದಾಳೆ, ಆದ್ರೆ ಬೇರೆ ಯಾವುದೋ ಮಣ್ಣಲ್ಲಿ ಜೀವ ತಳೆಯಲು ಹೋಗಿದ್ದಾಳೆ. ಅಂಥದ್ದಕ್ಕೆ ಶೋಕಿಸೋದು ತಪ್ಪು. ಇದು ಆ ಆತ್ಮಕ್ಕೆ ಮಾಡುವ ಅಪಮಾನವಾಗಿದೆ.
ಆಕೆಯನ್ನ ಸಕಲ ಸನ್ಮಾನದಿಂದ ಕಳುಹಿಸಿಕೊಡೋದೇ ಸರಿಯಾದ ರೀತಿ. ಇದೇ ಮಾತನ್ನ ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸಿರೋದು. ನಾವು ಮೋಹ ಮಾಯದ ಬಂಧನದಲ್ಲಿ ಏನೇನನ್ನೋ ಸತ್ಯ ಅನ್ಕೊಳ್ತೀವಿ, ಆದ್ರೆ ಸತ್ಯ ಯಾವತ್ತೂ ಒಂದೇ ಆಗಿರತ್ತೆ. ಅದನ್ನೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದು. ಆತ್ಮ ಅಮರವಾದ್ದು, ಹೀಗಾಗಿ ಶರೀರದ ಬಗ್ಗೆ ಪ್ರೀತಿ ಇಟ್ಕೊಳ್ಳೋದು ವ್ಯರ್ಥ. ನಿನ್ನ ರಶ್ಮಿಯ ದೇಹ ಮತ್ತು ನಿನ್ನ ಸಂಬಂಧ ಇದ್ದಿದ್ದೇ ಇಲ್ಲಿವರೆಗೆ. ಈ ಸತ್ಯವನ್ನ ನೀನು ಸ್ವೀಕಾರ ಮಾಡು ಮತ್ತು ಆಕೆಯ ಮೃತ್ಯುವನ್ನ ಅದೇ ಭಾವದಿಂದ ಸ್ವೀಕಾರ ಮಾಡು. ಯಾವ ಭಾವದಿಂದ ನೀನು ಅವಳ ಸಾಂಗತ್ಯ ಒಪ್ಪುದೆಯೋ, ತಾಯಿ ತಂದೆ, ಮಗ ಮಗಳು, ಗಂಡ ಹೆಂಡತಿ, ಇವೆಲ್ಲ ದೇಹದಿಂದ ಆಗಿರೋದು. ಆತ್ಮ ಈ ಎಲ್ಲಾ ಸಂಬಂಧಗಳಿಂದ ಮುಕ್ತವಾಗಿರೋದು. ಒಬ್ಬ ಕಲಾವಿದನ ಥರ ತನ್ನ ಪಾತ್ರ ಇರೋವರೆಗೆ ಮಾತ್ರ ದೇಹದಲ್ಲಿ ಆ ಆತ್ಮ ಇರತ್ತೆ. ಪಾತ್ರ ಮುಗಿತಾ ಇದ್ದಂತೆ ಬೇರೊಂದು ಪಾತ್ರ ನಿರ್ವಹಿಸೋದಕ್ಕೆ ಹೊರಟು ಬಿಡತ್ತೆ. ಇಷ್ಟು ವರ್ಷ ಬದುಕಿದ ಒಳ್ಳೆಯ ನೆನಪುಗಳನ್ನ ಒಗ್ಗೂಡಿಸುವ, ಅದೇ ನಿನ್ನ ಜೀವನದ ಸಂಪಾದನೆ. ಅದರ ಬಲದಿಂದ ನೀನು ಮುಂದಿನ ಜೀವನ ನಡೆಸಬೇಕು. ಆ ಆತ್ಮಕ್ಕೆ ನಮನ ಸಲ್ಲಿಸು ಮತ್ತು ನೀನು ಶರೀರದ ಮೋಹದಿಂದ ಹೊರಗ್ಬಾ. ಗುರೂಜಿಯ ಈ ಮಾತು ಕೇಳಿ ಹಾಗೂ ಗೀತೆಯ ಆ ಶ್ಲೋಕದ ವ್ಯಾಖ್ಯಾನ ಕೇಳಿ ರವಿಕಾಂತ್ ಮನಕ್ಕೆ ಮುಳುಗುತ್ತಿರುವವನಿಗೆ ಬಲವಾದ ಕೈ ದೊರೆತಷ್ಟು ಶಕ್ತಿ ಬಂತು. ತಡವರಿಸುತ್ತಿದ್ದ ಅವನ ಕಾಲುಗಳಿಗೆ ಬಲ ಬಂತು. ರವಿಕಾಂತ್ ನಿರ್ಧರಿಸಿದ, ಇನ್ನು ಮುಂದೆ ತನ್ನ ಅಳಿದ ಮಡದಿಯ ನೆನಪುಗಳಿಗೆ ಗೌರವ ನೀಡೋ ಕೆಲಸ ಮಾಡ್ತೀನಿ. ಆಕೆಯ ಮೃತ್ಯುವನ್ನ ಸ್ವೀಕರಿಸಿ ಆ ಸತ್ಯಕ್ಕೂ ಸಮ್ಮಾನ ನೀಡ್ತೀನಿ. ಜೊತೆಗೆ ಗೀತೆಯನ್ನ ಇನ್ನಷ್ಟು ಆಳವಾಗಿ ತಿಳಿಯುವ ಕೆಲಸ ಮಾಡ್ತೀನಿ. ಇತ್ತ ಗುರೂಜಿಯ ಮನಸ್ಸು ಶಾಂತವಾಗಿತ್ತು. ಅವರು ಮನಸ್ಸಲ್ಲೇ ಭಗವಾನ್ ಶ್ರೀಕೃಷ್ಣನಿಗೆ ಹಾಗೂ ಶ್ರೀಮದ್ ಭಗವದ್ಗೀತೆಗೆ ಪ್ರಣಾಮ ಮಾಡಿದ್ರು. ಜೊತೆಗೆ ಮನುಷ್ಯನಿಗೆ ಎದುರಾಗುವ ಎಲ್ಲಾ ಸಮಸ್ಯೆಗಳಿಗೂ ಅಂದೇ ಪರಿಹಾರ ಸೂಚಿಸಿರುವ ಗೀತೆಗೆ ತುಂಬು ಧನ್ಯವಾದ ಹೇಳಿದ್ರು. ಅದನ್ನ ಹುಡುಕುವ ಮತ್ತು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅಷ್ಟೇ.